ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರೋ ನಗರಗಳಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ಸಹ ಒಂದು. ವೇಗವಾಗಿ ಬೆಳೆಯುತ್ತಿರೋ ಬೆಂಗಳೂರಿಗೆ ಹೊಸ ಟಚ್ ನೀಡಲು ರಾಜ್ಯ ಸರ್ಕಾರ ಈಗಾಗಲೇ ಮುಂದಾಗಿದೆ. ಅದಕ್ಕಾಗಿ ಗ್ರೇಟರ್ ಬೆಂಗಳೂರು ಎಂಬ ವಿಧೇಯಕವನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಂಡಿಸಿ ವಿಧೇಯಕವನ್ನ ಈಗಾಗಲೇ ಪಾಸ್ ಸಹಿತ ಮಾಡಿಕೊಂಡಿದೆ. ಅಷ್ಟಕ್ಕೂ ಈ ಗ್ರೇಟರ್ ಬೆಂಗಳೂರು ಅಂದ್ರೆ ಏನು, ಗ್ರೇಟರ್ ಬೆಂಗಳೂರು ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದರಿಂದ ಗ್ರೇಟರ್ ಬೆಂಗಳೂರಿಗೆ ಆರ್ಥಿಕವಾಗಿ ಆಡಳಿತಾತ್ಮಕವಾಗಿ ಆಗುವಂತಹ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಮೆಟ್ರೋಪಾಲಿಟಿಯನ್ ಸಿಟಿ ಎಂದೆಲ್ಲ ಹೆಸರುವಾಸಿಯಾಗಿರುವಂತಹ ಈ ನಗರ ಈಗ ಗಾರ್ಬೇಜ್ ಸಿಟಿ, ಕಾಂಕ್ರೀಟ್ ಸಿಟಿ ಮತ್ತೆ ಪಾಟ್ ಹೋಲ್ಗಳ ಸಿಟಿ ಎಂಬೆಲ್ಲ ಕುಖ್ಯಾತಿಗೆ ಕಾರಣವಾಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇಲ್ಲದೆ ಇರುವಂಥದ್ದೇ ಇದಕ್ಕೆ ದೊಡ್ಡವಾದಂತಹ ಪ್ರಾಬ್ಲಮ್. ಇನ್ನು ಗ್ರೇಟರ್ ಬೆಂಗಳೂರು ಎಂದರೆ ಬೆಂಗಳೂರು ನಗರದ ಪ್ರಸ್ತುತ ಗಡಿಗಳನ್ನು ಮೀರಿ ಸುತ್ತಮುತ್ತಲ ಇರುವಂತಹ ತಾಲೂಕುಗಳಾಗಿರುವಂತಹ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ, ಆನೇಕಲ್ಲು ಮತ್ತು ಮಾಗಡಿ ಸೇರಿದಂತೆ ಮುಂತಾದ ಪ್ರದೇಶಗಳನ್ನು ಸೇರಿಸಿ ಒಂದು ದೊಡ್ಡದಾದಂತಹ ಮೆಟ್ರೋಪಾಲಿಟನ್ ಪ್ರದೇಶವನ್ನು ರಚಿಸುವಂತಹ ಪ್ರಸ್ತಾಪನೆ ಇದಾಗಿದೆ. ಸದ್ಯ ಬೆಂಗಳೂರು ಮಹಾನಗರ ಪಾಲಿಕೆ 800 ಚದುರ ಕಿಲೋಮೀಟರ್ ಪ್ರದೇಶವನ್ನ ವ್ಯಾಪ್ತಿಯನ್ನು ಹೊಂದಿಕೊಂಡಿದೆ. ಈ ಗ್ರೇಟರ್ ಬೆಂಗಳೂರು ಮೂಲಕವಾಗಿ ಇದನ್ನು ಸುಮಾರು 2000 ಚದುರ ಕಿಲೋಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿಗೆ ವಿಸ್ತರಿಸುವಂತಹ ಗುರಿಯನ್ನು ಹೊಂದಲಾಗಿದೆ. ಸದ್ಯ ಇರೋ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಪ್ರದೇಶವನ್ನಾಗಿ ಮಾಡಬೇಕಂದ್ರೆ ಗರಿಷ್ಠ 10 ನಗರ ಸಂಸ್ಥೆಗಳಾಗಿ ಅಂದ್ರೆ ಸಿಟಿ ಕಾರ್ಪೊರೇಷನ್ಗಳಾಗಿ ವಿಭಜಿಸುವಂತಹ ಪ್ರಸ್ತಾಪ ಇದಾಗಿದೆ. ವಿಭಜನೆ ಮಾಡುವಂತಹ ಸಂದರ್ಭದಲ್ಲಿ ಜನಸಂಖ್ಯೆ, ಆದಾಯ ಮತ್ತು ಆಡಳಿತದ ಅಗತ್ಯಗಳನ್ನು ಆಧರಿಸಿ ವಿಭಜನೆ ಮಾಡುವಂತಹ ಲೆಕ್ಕಾಚಾರ ಇದಾಗಿದೆ. ನಗರ ಸಂಸ್ಥೆಗಳಾಗಿ ವಿಭಜಿಸುವ ಸಂದರ್ಭದಲ್ಲಿ ಕೆಲ ಮಾನದಂಡಗಳನ್ನು ಸಹಿತ ಇಲ್ಲಿ ವಿಧಿಸಲಾಗಿದೆ. ಒಂದು ನಗರ ಸಂಸ್ಥೆ ಕನಿಷ್ಠ 10 ಲಕ್ಷ ಜನಸಂಖ್ಯೆಯನ್ನು ಹೊಂದಿರಬೇಕು. ಪ್ರತಿ ಚದುರ ಕಿಲೋಮೀಟರ್ ವ್ಯಾಪ್ತಿಗೆ 5,000 ಜನಸಾಂದ್ರತೆ ಇರಬೇಕು. ವಾರ್ಷಿಕವಾಗಿ ಕನಿಷ್ಠ ಅಂದ್ರೂ ಸಹಿತ 300 ಕೋಟಿ ರೂಪಾಯಿ ಆದಾಯ ತರುವಂಥದ್ದಾಗಿರಬೇಕು. ಪ್ರತಿ ನಗರ ಸಂಸ್ಥೆಗಳಲ್ಲಿ 50 ರಿಂದ 200 ವಾರ್ಡ್ಗಳನ್ನ ಇರಬೇಕು ಅನ್ನುವಂಥದ್ದು ಇದರ ಲೆಕ್ಕಾಚಾರ. ಇದು ಪ್ರದೇಶದ ಗಾತ್ರ ಮತ್ತು ಜನಸಂಖ್ಯೆಯ ಅನುಗುಣವಾಗಿರಲಿದೆ. ಇನ್ನು ಎಲ್ಲಾ ನಗರ ಸಂಸ್ಥೆಗಳ ಮೇಲೆ ಒಟ್ಟಾರೆಯಾಗಿ ನಿಗಾ ಇಡಲು ಒಂದು ಉನ್ನತ ಸಂಸ್ಥೆಯಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪಿಸಲಾಗ್ತಾ ಇದೆ. ಇದಕ್ಕೆ ಅಧ್ಯಕ್ಷರಾಗಿ ಕರ್ನಾಟಕದ ಮುಖ್ಯಮಂತ್ರಿ ಇದ್ದೇ, ಉಪಾಧ್ಯಕ್ಷರಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಕಾರ್ಯನಿರ್ವಹಿಸುತ್ತಾರೆ. ಇನ್ನು ಈ ಸಂಸ್ಥೆಯಲ್ಲಿ ಆಯುಕ್ತರು, ತಜ್ಞರು ಮತ್ತು ಇತರ ಅಧಿಕಾರಿಗಳು ಏನಂದ್ರೆ ಸದಸ್ಯರಾಗಿ ಇರಲಿದ್ದಾರೆ. ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಏನೆಲ್ಲ ಬದಲಾವಣೆ ಮತ್ತು ಅಭಿವೃದ್ಧಿ ಆಗುತ್ತೆ ಅಂತ ನೋಡೋದಾದ್ರೆ ಬೆಂಗಳೂರಿನ ಮೂಲಸೌಕರ್ಯ ಸುಧಾರಣೆ ಆಗಲಿದೆ. ಅದರಲ್ಲೂ ಸ್ಪೆಷಲಿ ರಸ್ತೆಗಳು, ಮೆಟ್ರೋ, ನೀರು ಮತ್ತು ಒಳಚರಂಡಿ ವ್ಯವಸ್ಥೆಗಳನ್ನು ಸುತ್ತಮುತ್ತಲಿನ ಪ್ರದೇಶಗಳಿಗೂ ಸಹಿತ ವಿಸ್ತರಿಸಲು ಈ ಒಂದು ಕಾರ್ಯ ಸಹಕಾರಿಯಾಗಲಿದೆ. ಇದರ ಜೊತೆಗೆ ಅರ್ಬನೀಕರಣ ಸಮತೋಲನವಾಗಲಿದೆ. ಅಂದರೆ ನಗರ ಕೇಂದ್ರದ ಮೇಲಿರುವಂತಹ ಒತ್ತಡವನ್ನು ಕಡಿಮೆ ಮಾಡಿ ಸುತ್ತಮುತ್ತ ಇರುವಂತಹ ಪ್ರದೇಶಗಳನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಇದು ಸಹಕಾರಿಯಾಗಲಿದೆ. ಇದರ ಜೊತೆಗೆ ಆರ್ಥಿಕ ಬೆಳವಣಿಗೆಯಲ್ಲಿ ಗಣನೀಯ ಏರಿಕೆ ಆಗಲಿದೆ. ಇದಕ್ಕೆ ITBT, ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಹೊಸ ಪ್ರದೇಶಗಳನ್ನು ತೆರೆಯಲು ಅನುಕೂಲವಾಗಲಿದೆ. ಇದರಿಂದ ನೇರವಾಗಿ ಆರ್ಥಿಕತೆಯಲ್ಲಿ ಗಣನೀಯ ಏರಿಕೆ ಆಗೋದರ ಜೊತೆಗೆ ಹೊಸ ಉದ್ಯೋಗಗಳ ಸೃಷ್ಟಿಯಾಗುತ್ತೆ, ರಿಯಲ್ ಎಸ್ಟೇಟ್ ಬೆಳವಣಿಗೆ ಆಗುತ್ತೆ ಮತ್ತು ಹೂಡಿಕೆಗೆ ಆಕರ್ಷಣೀಯವಾಗಲಿದೆ. ಯಾವಾಗ ರಿಯಲ್ ಎಸ್ಟೇಟು ಮತ್ತೆ ಹೊಸ ಉದ್ಯೋಗ ಅದರ ಜೊತೆಗೆ ಹೂಡಿಕೆ ಬರುತ್ತೋ ಆಗ ಸಾರಿಗೆ ಸಂಪರ್ಕ ಹೊರವಲಯದಲ್ಲಿ ಉತ್ತಮವಾಗಿ ಬೆಳೀತಾ ಹೋಗುತ್ತೆ. ಬೆಂಗಳೂರಿನ ಹೊರವಲಯಕ್ಕೂ ಸಹಿತ ಮೆಟ್ರೋ ವಿಸ್ತರಣೆ ಆಗುತ್ತೆ, ರಿಂಗ್ ರೋಡ್ಗಳು ಬರ್ತವೆ. ಅದರ ಜೊತೆಗೆ ಉತ್ತಮವಾದಂತಹ ಸಾರಿಗೆ ಅಲ್ಲಿರುವಂತಹ ಜನರಿಗೂ ಸಿಗುವಂತಹ ಸಾಧ್ಯತೆ ಇದೆ. ಇದರಿಂದ ಬೆಂಗಳೂರು ಜನರ ಜೀವನ ಮಟ್ಟದಲ್ಲೂ ಸಹಿತ ತುಂಬಾ ಸುಧಾರಣೆ ಆಗುತ್ತೆ. ಸುಧಾರಿತ ಸೇವೆ ಇರುತ್ತೆ, ಸೌಲಭ್ಯಗಳು ಸಹಿತ ಜನರಿಗೆ ನೇರವಾಗಿ ಸಿಗ್ತಾ ಹೋಗುತ್ತೆ. ಇದೆಲ್ಲದರ ಜೊತೆಗೆ ಸರ್ಕಾರಕ್ಕೆ ತೆರಿಗೆ ಮತ್ತು ನೋಂದಣಿಯಿಂದನೂ ಸಹಿತ ಹೆಚ್ಚಿನ ಆದಾಯ ವರಮಾನ ಬರ್ತಾ ಹೋಗುತ್ತೆ. ಹೊರಗಿನ ಹೂಡಿಕೆಗಳನ್ನ ಆಕರ್ಷಣೆ ಮಾಡೋದಕ್ಕೂ ಸಹಿತ ಇದು ತುಂಬಾ ಸಹಕಾರಿ. ಯಾವಾಗ ಉತ್ತಮವಾದಂತಹ ಮೂಲಸೌಕರ್ಯ ಮತ್ತು ಸಂಪರ್ಕದಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳು ಗ್ರೇಟರ್ ಬೆಂಗಳೂರಿನಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರಿಸ್ತವೆ, ಇದು IT ಉತ್ಪಾದನೆ, ಸೇವಾ ವಲಯ, ಅದರ ಜೊತೆಗೆ ಬೇರೆ ಬೇರೆ ವಲಯಗಳು ಸಹಿತ ಬೆಳವಣಿಗೆ ಮಾಡೋದಕ್ಕೆ ಇದು ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಈಗಾಗಲೇ ಬೆಂಗಳೂರನ್ನ ಭಾರತದ IT ರಾಜಧಾನಿಯಾಗಿದ್ದು ಗ್ರೇಟರ್ ಬೆಂಗಳೂರು ಈ ಸ್ಥಾನವನ್ನ ಇನ್ನಷ್ಟು ಬಲಪಡಿಸುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ವಾಣಿಜ್ಯ ಕೇಂದ್ರಗಳಲ್ಲೂ ಸಹಿತ ವಿಸ್ತರಣೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಇನ್ನು ಹೊಸ ಮಾರುಕಟ್ಟೆಗಳು, ಶಾಪಿಂಗ್ ಮಾಲ್ಗಳು ಮತ್ತು ವ್ಯಾಪಾರ ಕೇಂದ್ರಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಲೆ ಎತ್ತೋದ್ರಿಂದ ಅದು ಸ್ಥಳೀಯವಾಗಿ ಆರ್ಥಿಕತೆಗೂ ಸಹಿತ ಚೈತನ್ಯವನ್ನು ತುಂಬುವಂತಹ ಸಹಕಾರಿಯಾಗಲಿದೆ. ಯಾವಾಗ ಅಭಿವೃದ್ಧಿ ಆಗುತ್ತೋ ಹೊರವಲಯದಲ್ಲಿ ಆಗ ರಿಯಲ್ ಎಸ್ಟೇಟ್ ದೊಡ್ಡ ಮಟ್ಟದಲ್ಲಿ ಬೂಮ್ ಆಗಿ ಬೆಳೀತಾ ಹೋಗುತ್ತೆ. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಮಿಯ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಇದು ರಿಯಲ್ ಎಸ್ಟೇಟ್ ಡೆವಲಪರ್ಗಳಿಗೆ ಲಾಭವನ್ನು ತಂದುಕೊಡ್ತಾ ಹೋದ್ರೆ ಆರ್ಥಿಕವಾಗಿ ಹೊರವಲಯದಲ್ಲೂ ಸಹಿತ ಹೆಚ್ಚಿನ ಆದಾಯವನ್ನು ಕೊಡುವಂತಹ ಕೆಲಸವನ್ನ ಮಾಡುತ್ತೆ.
ಹಾಗಂತ ಗ್ರೇಟರ್ ಬೆಂಗಳೂರು ಘೋಷಣೆ ಮಾಡಿದ ತಕ್ಷಣವೇ ಎಲ್ಲವೂ ಸಹಿತ ಸರಿ ಹೋಗುತ್ತೆ ಅಂತ ಅಲ್ಲ. ಗ್ರೇಟರ್ ಬೆಂಗಳೂರು ಘೋಷಣೆ ಎಷ್ಟು ಸರಾಗವಾಗಿತ್ತೋ ಅಭಿವೃದ್ಧಿ ಮತ್ತು ಅನುಷ್ಠಾನ ಅಷ್ಟು ಸುಲಭವಲ್ಲ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಸುತ್ತಮುತ್ತಲಿನ ಪ್ರದೇಶ, ಅದರಲ್ಲೂ ಸ್ಪೆಷಲಿ ಕೃಷಿ ಭೂಮಿ ಮತ್ತು ಕೆರೆಗಳ ನಾಶ ಆಗೋದ್ರ ಜೊತೆಗೆ ಅತಿ ಹೆಚ್ಚು ವಾಯು ಮಾಲಿನ್ಯ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳನ್ನು ಈಗಾಗಲೇ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಗ್ರೇಟರ್ ಬೆಂಗಳೂರು ರಚನೆ ಮತ್ತು ಅನುಷ್ಠಾನಕ್ಕಾಗಿ ದೊಡ್ಡ ಪ್ರಮಾಣದ ಹಣಕಾಸಿನ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಆದರೆ ಸರ್ಕಾರದ ಬಳಿ ಅಷ್ಟೊಂದು ಹೂಡಿಕೆ ಮಾಡುವಂತಹ ಸಾಮರ್ಥ್ಯ ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲ. ಅದರಲ್ಲೂ ಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ, ಅಂದ್ರೆ ರಸ್ತೆಗಳಾಗಿರ್ಬೋದು, ಮೆಟ್ರೋ ಮತ್ತು ಇತರ ಮೂಲ ಸೌಕರ್ಯಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಸರ್ಕಾರ ಹೂಡಿಕೆ ಮಾಡಬೇಕಾಗತ್ತೆ. ಇದು ಸರ್ಕಾರದ ಬೊಕ್ಕಸದ ಮೇಲೆ ಒತ್ತಡ ತರುವಂತಹ ದೊಡ್ಡ ಮಟ್ಟದ ಹೊಡೆತ ಬೀಳುವಂತದ್ದು ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಇದರಿಂದ ನೇರವಾಗಿ ಸರ್ಕಾರ ಏನ್ ಮಾಡುತ್ತೆ, ತೆರಿಗೆ ಹೇರಿಕೆಯನ್ನ ಮಾಡುವಂತಹ ಸಾಧ್ಯತೆಗಳಿದಾವೆ. ಇದರ ಜೊತೆಗೆ ಆರ್ಥಿಕತೆಯ ಕೇಂದ್ರೀಕೃತ ಪ್ರದೇಶಗಳಿಗೆ ಹೆಚ್ಚು ಲಾಭ ತಂದುಕೊಟ್ಟು ಗ್ರಾಮೀಣ ಭಾಗಗಳು ಹಿಂದುಳಿಯುವಂತಹ ಸಾಧ್ಯತೆಗಳೇ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಉದಾಹರಣೆಗೆ ಹೊಸಕೋಟೆ ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಬೇರೆ ಬೇರೆ ಹೊರವಲಯದಲ್ಲಿರುವಂತಹ ಇಂಡಸ್ಟ್ರಿಗಳ ಕಾರಿಡಾರ್ ಈಗಾಗಲೇ ಅಭಿವೃದ್ಧಿ ಆಗಿರೋದ್ರಿಂದ ಅಲ್ಲಿ ಆರ್ಥಿಕತೆ ಹೆಚ್ಚಾಗ್ತಾ ಇದ್ರೆ, ಇನ್ನು ಮಾಗಡಿ ಸೇರಿದಂತೆ ಮಾಗಡಿಯ ರೀತಿ ಇರುವಂತಹ ಬೇರೆ ಪ್ರದೇಶಗಳು ಆರ್ಥಿಕವಾಗಿ ಸಂಕಷ್ಟ ಅನುಭವಿಸುವಂತಹ ಸಾಧ್ಯತೆಗಳಿದಾವೆ. ಇದರ ಜೊತೆಗೆ ಆರ್ಥಿಕ ಅಂತರವನ್ನ ಹೆಚ್ಚಿಸಿ ಸಾಮಾಜಿಕ ಅಸಮಾನತೆಗೂ ಸಹಿತ ಇದು ಕಾರಣವಾಗಬಹುದು. ಇನ್ನು ಜನರ ಜೀವನ ವೆಚ್ಚ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗುವಂತಹ ಸಾಧ್ಯತೆಗಳಿದೆ. ಭೂಮಿಯ ಬೆಲೆ ಮತ್ತು ಆಸ್ತಿ ದರದ ಏರಿಕೆಯಿಂದಾಗಿ ಜೀವನ ವೆಚ್ಚ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ಕಡಿಮೆ ಆದಾಯದ ಗುಂಪುಗಳಿಗೆ ಆರ್ಥಿಕವಾದಂತಹ ತೊಂದರೆಯನ್ನು ಉಂಟು ಮಾಡಬಹುದು. ಇದಕ್ಕೂ ಮುಖ್ಯವಾಗಿ ಹೆಚ್ಚುತ್ತಿರುವಂತಹ ಜನಸಂಖ್ಯೆಯಿಂದಾಗಿ ನೀರು, ವಿದ್ಯುತ್, ಸಾರಿಗೆ, ಮೂಲ ಸಂಪರ್ಕಗಳು ಎಲ್ಲದರ ಮೇಲೂ ಸಹಿತ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದಾವೆ. ಇದರಿಂದ ಕಂಪನಿಗಳಿಗೆ ಹೆಚ್ಚುವರಿಯಾದಂತಹ ವೆಚ್ಚ ತರುವಂತಹ ಸಾಧ್ಯತೆಗಳಿದೆ. ಸದ್ಯ ಬೆಂಗಳೂರಿನಲ್ಲಿ ಈಗಾಗಲೇ ನೀರಿನ ದೊಡ್ಡ ಮಟ್ಟದಂತಹ ಸಮಸ್ಯೆ ತಲೆದೂರಿದೆ. 2008ರಲ್ಲಿ ಬೆಂಗಳೂರಿಗೆ ಸೇರಿಸಿರ್ತಕ್ಕಂತಹ 110 ಹಳ್ಳಿಗಳಿಗೆ ಇನ್ನೂವರೆಗೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ನೀರನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದೇ ರೀತಿ ದೆಹಲಿಯ ಮಹಾನಗರ ಪಾಲಿಕೆಯು ಸಹಿತ 3 ಭಾಗಗಳಾಗಿ ವಿಭಜನೆಯನ್ನ ಮಾಡಿ ನಂತರ ಆಡಳಿತ ನಡೆಸೋದಕ್ಕೆ ಸಾಧ್ಯವಾಗದೇ ಇರುವಂತಹ ಕಾರಣಕ್ಕಾಗಿ ಮತ್ತೆ ಆ ಎಲ್ಲಾ ಪಾಲಿಕೆಗಳನ್ನ ಮರುಜೋಡಣೆಯನ್ನ ಮಾಡಬೇಕಾಯಿತು. ಅದೇನೇ ಇರಲಿ, ಸಾಧಕ ಬಾಧಕಗಳನ್ನು ನೋಡಿ ಸರ್ಕಾರ ಹೆಜ್ಜೆ ಇಟ್ಟು ನಗರ ಅಭಿವೃದ್ಧಿಯ ಜೊತೆಗೆ ಜನರ ಜೀವನ ಮಟ್ಟವನ್ನು ಸುಧಾರಿಸನೆ ಮಾಡಿದ್ರೆ ಸಾಕು ಅನ್ನುವಂಥದ್ದು ಎಲ್ಲರ ಆಶಯ ಆಗಿದೆ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.